ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಷನ್ ಜೊತೆ ತಮ್ಮನೆಲ್ಲ ನೋಡಿದ ನಿಜ 43 ಲಕ್ಷದಲ್ಲಿ ಮನೆ ಸೈಟ್ ಇಂಟೀರಿಯರ್ ಎಲ್ಲ ಸೇರ್ಕೊಂಡಿದೆ ವೀಕ್ಷಕರೇ. ಆ್ಯಂಡ್ ಈ ಮನೆ ಕಟ್ಟಿರೋರು ಈ ಮನೆ ಸೇಲ್ ಮಾಡ್ತಾ ಇರೋರು ನಿಮ್ಮೆಲ್ಲರ ಚಿರಪರಿಚಿತ ಒಳ್ಳೆ ಬಜೆಟ್ ಕಿಂಗ್ ಅಂತಲೇ ಹೇಳ್ಬೋದು. ರೋಷನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಬಹಳ ದಿನಗಳ ಮೇಲೆ ಬರ್ತಾ ಇದ್ದೀರಾ ನಮ್ಮ ಚಾನಲ್ ಅಲ್ಲಿ. ಮುಂಚೆ 6 ಲಕ್ಷ 7 ಲಕ್ಷ 10 ಲಕ್ಷ 12 ಲಕ್ಷ 15 ಲಕ್ಷ ಎಲ್ಲ ಮನೆ ತಗೊಂಡ್ಬಂದ್ರಿ. ಹೋಗ್ತಾ 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 ಇಲ್ಲಿವರೆಗೆ ಬಂತು. ಈಗ 43 ಲಕ್ಷ ಮನೆ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಇದು ಮನೆ ಸೈಟ್ ಇಂಟೀರಿಯರ್ ಎಲ್ಲ ಸೇರಾ? ಹೌದು, ಎಲ್ಲ ಸೇರೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಏನ್ ಸೈಟಲ್ಲಿ ಏರಿಯಾ ಎಷ್ಟಿದೆ ಇದು? ಆಕ್ಚುಲಿ ಇದು ಸೈಟ್ ಏರಿಯಾ ಬಂದು 600 ಸ್ಕ್ವೇರ್ ಫೀಟ್, 20-30 ಪ್ಲಾಟ್. ಓಕೆ. ಮನೆ ಬಂದ್ಬಿಟ್ಟು ನಿಮಗೆ 1400 ಸ್ಕ್ವೇರ್ ಫೀಟ್, 1400 1400 ಸ್ಕ್ವೇರ್ ಫೀಟ್. 1400. ಏನೇನಿದೆ? ಕೆಳಗಡೆ ಏನಿದೆ, ಮೇಲ್ಗಡೆ ಏನಿದೆ? ಕೆಳಗಡೆ ಒಂದು ಚಿಕ್ಕ ಪಾರ್ಕಿಂಗು, ಆಮೇಲೆ ಸಿಂಗಲ್ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ BHK, 1 BHK, ಮೇಲ್ಗಡೆ 2 BHK, ಅದ್ರ ಮೇಲ್ಗಡೆ ಟೆರೆಸ್ ಅಲ್ಲಿ ಒಂದು ಬೆಡ್ರೂಮ್ ಒಂದು ಟಾಯ್ಲೆಟ್, ಒಂದು ಆರ್ಕೆ ಅಂತ ಹೇಳ್ಬೋದು. ಸೊ ಟೋಟಲ್ 3 ಮನೆ ಬಂದಿದೆ. 3 ಮನೆ ಬಂದಿದೆ. ಇದೆಲ್ಲ ಸೇರಿ ಇಂಟೀರಿಯರ್ ಮಾಡಿದಿರಾ ಇದರಲ್ಲಿ? ಬನ್ನಿ, ಇಂಟೀರಿಯರ್ ಮಾಡಿದ್ದೇವೆ. ಎಲ್ಲ ಸೇರಿ 43 ಲಕ್ಷ. ಏರಿಯಾ ಯಾವ್ದು ಸರ್ ಇದು? ಆಕ್ಚುಲಿ ಇದು ಬಂದ್ಬಿಟ್ಟು ಮಾಚೋಳ್ಳಿ ಹೇಳ್ತೇವೆ ನಾವು. ಮಾಚೋಹಳ್ಳಿ ಸ್ವಲ್ಪ ಹೇಳ್ಬೋದಾ? ಹೆಂಗ್ ಬರ್ಬೋದು, ನಾವ್ ಎಲ್ಲಿಂದ ಬರ್ಬೋದು? ಈಗ ನೀವು ಮಾಗಡಿ ರೋಡ್ ಇಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಒಳಗಡೆ ಆಗುತ್ತೆ. ಮಾಗಡಿ ಮೇನ್ ರೋಡ್, ಮಾಗಡಿ ಮೇನ್ ರೋಡ್ ಇಂದ 2 ಕಿಲೋಮೀಟರ್ಸ್ ಅಂತ. ತವರಿಕೆರೆ, ಮಾಗಡಿ ಟು ತವರಿಕೆರೆ ರೋಡ್ ಇದೆಯಲ್ಲ ನಮ್ದು. ಸೊ ಗೋಲ್ರಟ್ಟಿ ನೈಸ್ ರೋಡ್ ಇಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್. ನೈಸ್ ರೋಡ್ ಇಂದ 5 ಕಿಲೋಮೀಟರ್ಸ್. ಇವನ್ ತುಮಕೂರು ರೋಡ್ ಇಂದನೂ ಬರ್ಬೋದಲ್ವಾ? ಹೌದು, ತುಮಕೂರು ರೋಡ್ ಇಂದ ಬರ್ಬೋದು. ನೆಲಮಂಗಲ ನಿಮ್ಗೆ ಹಾರ್ಡ್ಲಿ 15 ಕಿಲೋಮೀಟರ್ಸ್, 10 to 15 ಕಿಲೋಮೀಟರ್ಸ್. ಒಳ್ಳೆ ಡೆವಲಪ್ಡ್ ಏರಿಯಾ. ಒಳ್ಳೆ ಡೆವಲಪ್ಡ್ ಏರಿಯಾ ಆಗ್ತಾ ಇದೆ. ಇನ್ನು ಫರ್ದರ್ ಇನ್ನು ನಡೀತಾ ಇದೆ. ಯಾವ ರೀತಿ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ? ಕ್ವಾಲಿಟಿ ಎಲ್ಲ ಯಾವ ತರ ಇದೆ? ಈಗ ನಮ್ದು ಇದು ಹೇಳ್ದಂಗೆ ಮುಂಚೆ ಏನ್ ಕಾಲಮ್ ಸ್ಟ್ರಕ್ಚರ್ ಅಲ್ಲಿ ಮಾಡ್ತಾ ಇದ್ದು ಸೇಮ್ ಅದೇ ಬೇಸು. ಕಾಲಮ್ ಸ್ಟ್ರಕ್ಚರ್ ಇದೆ, ಕಂಪ್ಲೀಟ್ಲಿ ಸಾಲಿಡ್ ಬ್ಲಾಕ್ಸ್ ವಿತ್ ಕಾಲಮ್ ಸ್ಟ್ರಕ್ಚರ್. ಅದರಲ್ಲಿ ಏನಿಲ್ಲ, ನಾರ್ಮಲ್ ಏನ್ ಕನ್ಸ್ಟ್ರಕ್ಷನ್ ನಡೀತದೆ ಅದೇ ಕನ್ಸ್ಟ್ರಕ್ಷನ್. ಸೈಟಿಗೆ ಎಷ್ಟು ಬಿದ್ದಿತ್ತು ಸರ್ ಇದು? ಆಕ್ಚುಲಿ ಸೈಟಿಗೆ ಬಂದ್ಬಿಟ್ಟು ರೌಂಡ್ ಅಬೌಟ್ 15 lakhs ಬಿದ್ದಿದೆ. 15 ಲಕ್ಷ. ಹಂಗಾದ್ರೆ 27ರಿಂದ 28 ಲಕ್ಷದಲ್ಲಿ ಕಟ್ಬಿಟ್ಟಿದೆ ವಿತ್ ಇಂಟೀರಿಯರ್ ಅಲ್ವಾ ವೀಕ್ಷಕರೇ? ಸೊ ಕಂಪ್ಲೀಟ್ ಒಂದು ಬ್ರೇಕಪ್ ಅನ್ನೇ ಕೊಟ್ಬಿಟ್ವಿ ನಿಮ್ಗೆ. ಅಷ್ಟೇ ಅಲ್ಲದೆ ಇದ್ರದ್ದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್? ಹೌದು, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿ ಹೇಳೋದಂದ್ರೆ 15 lakhs ನಿಮ್ಗೆ ಲ್ಯಾಂಡ್ ಏರಿಯಾ ರಿಜಿಸ್ಟ್ರೇಷನ್ ಎಲ್ಲ ಹಿಡಿದ್ರೆ ಒಂದು 17 lakhs ವರೆಗೆ. ಮಿಕ್ಕಿದ್ ನಿಮ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಒಂದು ಅಬೌಟ್ 25 lakhs ಅಲ್ಲಿ ಕುಂತಿದೆ. ಪ್ಲಸ್ ಅದಕ್ಕೆ ಬ್ಯಾಲೆನ್ಸ್ ಇನ್ ಅಮೌಂಟ್ ಫಾರ್ ಇಂಟೀರಿಯರ್ಸ್ ಹೋಗಿದೆ. ಇಂಟೀರಿಯರ್ಗೆ ಖರ್ಚಾಗಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಮಾಹಿತಿ ಅಂತೂ ಸರ್ ಕೊಟ್ರು ಅಂತ ಹೇಳ್ಬೋದು. ಮನೆ ನೋಡೋ ಸಮಯ ಅಂತ ಹೇಳ್ತೀನಿ. ಯಾವ ಫೇಸಿಂಗ್ ಇದೆ ಆಕ್ಚುಲಿ ಸರ್? ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್. ನೋಡ್ಕೊಂಡ್ ಬರೋಣ. ಬನ್ನಿ. ಆಮೇಲೆ ಇದು ಒಂದೇ ಮನೆ, ಸೊ ಇನ್ನು ಇದೆಯಾ? ಬರುತ್ತಾ ಸರ್? ಬರುತ್ತಾ ಅಂತ ಕೇಳಬಾರ್ದು, ಬರ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಬಜೆಟ್ ಮನೆಗಳು ಬೇಕು ಅಂತಂದ್ರೆ ರೋಷನ್ ಅವ್ರನ್ನ ಕಾಂಟ್ಯಾಕ್ಟ್ ಇಲ್ಲ ಸರ್. ಬಜೆಟ್ ಮನೆ ಅಂದ್ರೆ ಇವಾಗ ಹೋಗ್ತಾ ಹೋಗ್ತಾ ಪಾಪ ಜನರು ಬಜೆಟ್ ಮನೆಗೆ ಸೆಲೆಕ್ಟ್ ಮಾಡೋದು. ನೀಟ್ ಅಂಡ್ ಕ್ಲೀನ್ ಇರ್ಬೇಕು ಅಲ್ವಾ? ನೋಡಿ ಸಿಂಪಲ್ ಆಗಿ, ನೀಟ್ ಆಗಿದೆ. ಸಿಂಪಲ್ ಇದ್ರೆ ಮನೆ. ಕೆಳಗಡೆ ಬಾಡಿಗೆ ಬರ್ತಾರೆ ಸರ್? ಸರ್ ಏನಿಲ್ಲ ಅಂದ್ರು ಇವಾಗ ಆಲ್ರೆಡಿ ಕೆಳಗಡೆ ಮೇಲ್ಗಡೆ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ. ಬಾಡಿಗೆಗೆ ಒಳ್ಳೆ ಬಾಡಿಗೆ ಸಿಗುತ್ತೆ. ಬಾಡಿಗೆಗೆ ನಾವು ಆಲ್ರೆಡಿ ಇದ್ರನ್ನ ಇದ್ ಮಾಡಿದಾರಿಪ್ಪ. ಡೈಲಿ ಇನ್ನೊಂದ್ ಅವರ್ ಬಿಡಿ, 6 o'clock ಆದ್ರೆ ಎಲ್ಲರೂ ಕೆಲಸ ಬಿಟ್ಟು ಬರೋರು ಬಾಡಿಗೆ ಕೇಳಕ್ಕೆ ಬರ್ತಾರೆ ಅಲ್ವಾ? ನಡೀರಿ, ಸೇಲ್ ಆಗೋದ್ರೊಳಗಡೆ ಫೋನ್ ಮಾಡಿ ಫಸ್ಟ್ ನೀವು. ಹಾಗೆ ಫ್ರಂಟ್ ಎಲಿವೇಶನ್ ಅಂತ ಏನಾದ್ರು ಮಾಡಿದೀರಾ? ಏನೇನ್ ಕೊಟ್ಟಿದ್ದೀರಾ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಎಲಿವೇಶನ್ ಅಲ್ಲಿ ನಾವು ಕಲರ್ ಕಾಂಬಿನೇಷನ್ ಮಾಡಿದ್ದೇವೆ. ಮುಂದ್ಗಡೆ ನಿಮ್ಗೆ ನಾರ್ಮಲ್ 5 feet ಗೇಟ್ ಕೊಟ್ಟಿದ್ದೇವೆ. ಸೊ MSL ರೈಲಿಂಗ್ಸ್, ಆಮೇಲೆ ಇದೊಂದು ಸ್ಮಾಲ್ ಲೈಟ್ ಆಗಿ ಒಂದು ಮನೆಗೆ ಏನೇನ್ ಆಸ್ಪೆಕ್ಟ್ಸ್ ಬೇಕು ಅಷ್ಟೇ ನಾವು ಇದು ಮಾಡಿದ್ದೇವೆ. ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಬರುತ್ತೆ ಸರ್? ರೋಡ್ ಲೆವೆಲ್ ಇಂದ 2 feet ಹೈಟ್ ಇದೆ. 2 ಅಡಿ ಇದೆ. 2 ಅಡಿ ಇದೆ. ಸೊ ಪ್ರಾಪರ್ ಆಗಿ ಇದೆಲ್ಲ ಸರಿ ಮಾಡಿದೀರಾ ನೀವು? ಇದೆ ಸಿವೇಜ್ ಇರ್ಬೋದು, ಡ್ರೈನೇಜ್ ಇರ್ಬೋದು. ಇಲ್ಲಿ ಸಿವೇಜ್ ಗೆ ನಾವು ಪಿಟ್ ಕನೆಕ್ಷನ್ ಕೊಟ್ಟಿದ್ದೇವೆ. ಪಿಟ್ ಕನೆಕ್ಷನ್ ಇದೆ. ಓಕೆ. ಆಮೇಲೆ ಇಲ್ಲಿ ಗವರ್ಮೆಂಟ್ ಇಂದ ವಾಟರ್ ಲೈನ್ ಇದೆ, CMC ವಾಟರ್ ಕನೆಕ್ಷನ್ ಆಗಿದೆ. ಆಮೇಲೆ ಇದು ಕೊಟ್ಟಿದ್ದೇವೆ, ಎಲೆಕ್ಟ್ರಿಕಲ್ ಕನೆಕ್ಷನ್ ಆಗಿದೆ. ಕನೆಕ್ಷನ್ಸ್ ಎಲ್ಲ ಆಗ್ಬಿಟ್ಟಿದೆ ಅಲ್ವಾ? ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಗೇಟ್ ಎಷ್ಟಾಗ್ಲ ಕೊಟ್ಟಿದ್ದೀರಾ? ಗೇಟ್ ಬಂದ್ಬಿಟ್ಟು ನಿಮ್ಗೆ 9.5 ಅಡಿ ಇದೆ. 9.5 ಅಡಿ MS ಗೇಟ್ ಅಲ್ವಾ? MS ಗೇಟ್ ಇದು. ಓಕೆ. ಸೊ ಪಾರ್ಕಿಂಗ್ ಅಂತ ಬಂದ್ರೆ ಪಾರ್ಕಿಂಗ್ ಏರಿಯಾ ಎಷ್ಟು ದೊಡ್ಡದು ಸಿಗುತ್ತೆ ಸರ್? ಪಾರ್ಕಿಂಗ್ ಏರಿಯಾ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಒಂದು 18 by
10 ವರೆಗೆ ಇದೆ 18x10. ಅದರಲ್ಲಿ ಒಂದ್ ಸ್ವಲ್ಪ ಸ್ಟೇರ್ ಕೇಸಿಗೆ ಇದಾಗಿದೆ. ಇಲ್ಲಿ ಕಾರ್ ನಿಲ್ಸ್ಬೋದಾ ಸರ್? ಇಲ್ಲಿ ಆರಾಮಾಗಿ ಒಂದು ಚಿಕ್ಕ ಕಾರ್, ಆಲ್ಟೋ ಕಾರ್ ನಿಲ್ಸ್ಬೋದು. ಆಲ್ಟೋ ನಿಲ್ಸ್, ಯಾಕಂದ್ರೆ ಲೆಂತ್ ಆಲ್ಮೋಸ್ಟ್ 10 ಫೀಟ್ ಇದೆ ಇದು. ಆಲ್ಟೋ ಅಂತೂ ಆಗ್ಬೋದು, ತೊಂದರೆ ಇಲ್ಲ. 2 ಬೈಕ್ ನಿಲ್ಸ್ಬೋದು. ಇಲ್ಲಿ ನಿಲ್ಸ್ಕೋಬಹುದು. ಇಲ್ಲೂ ನಿಮ್ ತಿರ್ಸ್ಕೊಂಡು, ಈಗ ಡ್ರೈವರ್ ಮೇಲೆ ಜಜ್ಮೆಂಟ್, ಹೆಂಗಾದ್ರೂ ತಿರ್ಸ್ಕೊಂಡು ಒಳಗ್ ತಗೊಂಡೋಗ್ತಾನೆ, ದೊಡ್ಡ ಕಾರೇ ನಿಲ್ಸ್ಬೋದು ಆರಾಮಾಗಿ. ಸ್ಪೇಸ್ ಇದೆ ನೋಡಿ, ಅಲ್ಲಿಂದ ಎಲ್ಲಿವರೆಗೆ ಆಲ್ಮೋಸ್ಟ್ 19 ಫೀಟ್ ವರೆಗೆ ಲೆಂತ್ ಇದೆ ನಿಮ್ಗೆ. 19 ಫೀಟ್ 19 ಫೀಟ್ ವರೆಗೆ ಲೆಂತ್ ಇದೆ. ಸಂಪ್ ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಾ? ಸಂಪ್ ನಾವು 15,000 ಲೀಟರ್ ಸಂಪ್ ಕೊಟ್ಟಿದ್ದೇವೆ. ಸಣ್ಣ ಮನೆ ಆದ್ರೂ ಜಾಸ್ತಿ ಕೊಟ್ಬಿಟ್ಟಿದಾರಲ್ಲ ಸರ್ ಇಲ್ಲಿ? ಇರ್ಲಿ ಸರ್, ಇವತ್ತಿಲ್ಲ ನಾಳೆ ಇದ್ದೇ ಇರುತ್ತೆ ಅಂತೀರಾ? ಓಕೆ. ಸೊ ಇಲ್ಲಿ ಕೆಳಗಡೆ ಸ್ಟೋರೇಜ್ ಸ್ಟೋರೇಜ್, ಇಲ್ಲಿ ಗ್ಯಾಸ್ ಸಿಲಿಂಡರ್ ಸಲುವಾಗಿ ಜಾಗ ಇದೆ. ಈಗ ಸದ್ಯಕ್ಕೆ ನಮ್ದು ಫಿನಿಶಿಂಗ್ ಐಟಮ್ ಇಟ್ಟಿದ್ದೇವೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೋಬಹುದು. ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಬಹುದು, ಪಾಟ್ಸ್ ಇಟ್ಕೊಳ್ಬಹುದು. ಇಲ್ಲೊಂದು ಟ್ಯಾಪ್ ಕೂಡ ಕೊಟ್ಬಿಟ್ಟಿದ್ದೀರಾ? ಹೌದು, ಗಾಡಿ ಮೀಟರ್ ಬಾಕ್ಸ್ ಒಂದು ಫಿಟ್ ಮಾಡಬೇಕು. ಒಂದು ಪರ್ಮನೆಂಟ್ ಮೀಟರ್ ಬಂದಿದೆ, ಅದ್ರ ಜೊತೆ ಫಿಟ್ ಮಾಡೋಣ. ಅಲೋಟ್ ಆಗಿದೆ ಸರ್ ಪರ್ಮನೆಂಟ್ ಮೀಟರ್? ಆಗಿದೆ ಸರ್. ಓಕೆ ಸರ್, ಫಸ್ಟ್ ಡೋರ್ ಹೇಳ್ಕೊಳ್ಳಿ. ಡೋರ್ ಬಗ್ಗೆ ಒಂಚೂರು ಸರ್, ಈ ಕೆಳಗಿನ ಮನೆಗೆ ನಾವು ಮೆಂಬ್ರೇನ್ ಡೋರ್ ಕೊಟ್ಟಿದ್ದೇವೆ. ಮೆಂಬ್ರೇನ್ ಹಾಕಿದ್ರೆ? ಇಲ್ಲಿ ಮೆಂಬ್ರೇನ್ ಹಾಕಿದೆ, ಯಾಕಂದ್ರೆ ಇದು ರೆಂಟ್ ಪರ್ಪಸ್ ಅಲ್ಲ. ಸೊ ನಾವು ರಫ್ ಅಂಡ್ ಟಫ್ ಬೇಕಾಗಿಲ್ಲ, ವಾಟರ್ ಪ್ರೂಫ್ ಆಗಿರ್ಲಿ, ಹಾಗೆ ಮೆಂಬ್ರೇನ್ ಡೋರ್ ಕೊಟ್ಟಿದ್ದೇವೆ. ಲಿವಿಂಗ್ ಅಂತ ಬಂದ್ರೆ ಇದು ಲಿವಿಂಗ್ ಸೈಜ್ ಏನಿದೆ? ಇದು ಬಂದ್ಬಿಟ್ಟು ನಿಮಗೆ 12 ಅಡಿಗೆ 8 ಅಡಿ ಇದೆ, 9 ಅಡಿ ಇದೆ. ಸೊ 12ಕ್ಕೆ 9 ಬರುತ್ತಲ್ವಾ? ಹೌದು. ಫ್ಲೋರಿಂಗ್ ಏನು ಯೂಸ್ ಮಾಡಿದ್ದೀರಾ ಸರ್? ಫ್ಲೋರಿಂಗ್ ನಾವು ರೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದೇವೆ. 2x4 ನೋಡ್ಬೋದು ವೀಕ್ಷಕರೇ. ಅಂಡ್ ಜೊತೆ ಇಲ್ಲಿ ಟಿವಿ ಯೂನಿಟ್ ಕೂಡ ಇದೆ. ಒಂದು 5x9, ಎಷ್ಟು 5x7 ಇರ್ಬೋದಲ್ವಾ ಸರ್? ಹೌದು 5x7. ಓಕೆ. ಆಮೇಲೆ ದೇವ್ರ ಮನೆ ನಾವು ಒಂದು ಕಾಂಪ್ಯಾಕ್ಟ್ ಆಗಿ ದೇವ್ರ ಮನೆ ಮಾಡಿದ್ದೇವೆ. ಬಾಕ್ಸ್ ಇಂಟೀರಿಯರ್ ಅಲ್ಲೇ ಮಾಡ್ಕೊಟ್ಟಿದ್ವಿ. ಇಂಟೀರಿಯರ್ ಮಾಡಿರೋ CNC ಕಟಿಂಗ್ ಮಾಡ್ಬಿಟ್ಟು CNC ಕಟಿಂಗ್ ಮಾಡಿ, ಯಾಕಂದ್ರೆ ಸ್ಪೇಸ್ ನೋಡ್ಬೇಕಲ್ಲ. ನಮ್ಗೆ 600ದಲ್ಲಿ ಏನೇನ್ ಆಗ್ಬೇಕು ಎಲ್ಲ ನಾವು ಯುಟಿಲೈಸ್ ಮಾಡಿದ್ದೇವೆ. ಎಲ್ಲ ಬರ್ಬೇಕಲ್ವಾ? ಕರೆಕ್ಟ್. ಈ ಕಡೆ ಬಂದ್ಬೇಡ ಸರ್, ಇಲ್ಲಿ ಬನ್ನಿ ಸರ್. ಕಿಚನ್ ಸೈಜ್ ಹೇಳಿ ಸರ್. ಕಿಚನ್ ಬಂದ್ಬಿಟ್ಟು ನಿಮ್ಗೆ 7x7.5 ಇದೆ. ನಿಮ್ಗೆ 7x7.5 ಇದೆ. ಓಕೆ. ಕಿಚನ್ ಕೂಡ ಮಾಡಿದ್ದೀರಾ? ಹೌದು. ಇಂಟೀರಿಯರ್ ಎಲ್ಲ ಮಾಡ್ಬಿಟ್ಟಿದ್ದೀರಲ್ವಾ? ಇಂಟೀರಿಯರ್ಸ್ ಎಲ್ಲ ಆಗಿದೆ ನೋಡಿ, ಕಂಪ್ಲೀಟ್ ಎಲ್ಲ ರೆಡಿ ಇದೆ. ಹೌದು, ಕಂಪ್ಲೀಟ್ ಆಗಿ ರೆಡಿ ಇದೆ. ಆರಾಮಾಗಿ ಒಂದು 6-7 ಸಾವಿರ ಬಾಡಿಗೆ ಬರುತ್ತೆ ಬಿಡಿ ಸರ್, ಇದು ಗ್ಯಾರಂಟಿ. ಸರ್, ಬರೋಕೆ ಅಂತಾನೆ ಮಾಡೋದಲ್ಲ, ಕೆಳಗಡೆ ಒಂದು EMI ಸರ್. ಒಬ್ಬ ಮನುಷ್ಯ ಮನೆ ತಗೊಂಡ ತಕ್ಷಣ ಅದ್ರಲ್ಲಿ ಇನ್ಕಮ್ ಬರ್ಲಿ, ಉಳಿಲಿಕ್ಕೂ ಜಾಗ ಇರ್ಲಿ, ಎರಡು ಆಗತ್ತೆ. ಓಕೆ. ಸಫಿಶಿಯಂಟ್ ಅಲ್ವಾ ಸರ್ ಇದು ಕಿಚನ್? ಸರ್, ಸಿಂಗಲ್ ಫ್ಯಾಮಿಲಿ, ಹಸ್ಬೆಂಡ್ ವೈಫ್ ಅಂಡ್ ಮಗುಗೆ ಸಫಿಶಿಯಂಟ್ ಸಾಕಂತೀರಾ? ಹೌದು. ಕಾಮನ್ ವಾಶ್ರೂಮ್ ಕೊಟ್ಟಿದ್ದೇವೆ, ಟಾಯ್ಲೆಟ್ ನೋಡಿ. ಇಲ್ಲಿ ಸ್ಟೋರೇಜ್ ಹಾಕ್ಬಿಟ್ರೆ ಮೇಲ್ಗಡೆ ಸ್ಟೋರೇಜ್ ಹಾಕಿದ್ದೇವೆ, ಇಟ್ಕೋಬಹುದು. ಓಕೆ. ಶವರ್ ಹಾಕಿದ್ದೀರಾ ಇದರಲ್ಲಿ? ಶವರ್ ಹಾಕಿದ್ದೇವೆ. ಅದೇ ಇನ್ನಾದ್ರು ರೆಡಿ ಮಾಡಿ ವಾಟರ್ ಟೆಸ್ಟಿಗೆ ಬಿಟ್ಟು ಆಮೇಲೆ ಫಿಟ್ ಮಾಡೋಣ ಅಂತ ಬಿಟ್ಟು. ಎಸ್ ಸರ್. ಈ ಕಡೆ ಬಂದ್ರೆ ಒಂದೇ ಒಂದು ರೂಮು. ಒಂದೇ ಒಂದು ರೂಮು. 8x8 ಬೆಡ್ರೂಮ್ ಇದು. 8x8? ಹೌದು. 8x8.5 ಹೇಳ್ಬೋದು, ಎಕ್ಸ್ಕ್ಲೂಡಿಂಗ್ ವಾರ್ಡ್ರೋಬ್. ಬಿಟ್ಟು 8x8 ವರೆಗೆ ಸಿಕ್ಕಿದೆ ನಿಮ್ಗೆ. ಪರವಾಗಿಲ್ಲ ಸರ್, ಸಾಕು. ವಾರ್ಡ್ರೋಬ್ ತುಂಬಾ ದೊಡ್ಡದು ಮಾಡಿದ್ದೀರಾ ಸರ್ ಇದು? ಸರ್ ನೋಡಿ, ವಾರ್ಡ್ರೋಬ್ ಸ್ಲೈಡಿಂಗ್ ಇದರಲ್ಲೂ ಕ್ವಾಲಿಟಿ ಏನು, ನಾವು ನಮ್ ವಿಡಿಯೋಗಳು ಯಾವತ್ತೂ ನಾವು ಕಾಂಪ್ರಮೈಸ್ ಅಂತಿಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಮತ್ತೆ ಎಲ್ಲ ಮ್ಯಾಚಿಂಗ್ ನೋಡಿ, ಡೋರು ಮ್ಯಾಚಿಂಗ್, ಇದು ಮ್ಯಾಚಿಂಗ್, ಎಲ್ಲ ವುಡ್ ಫಿನಿಶ್ ನೋಡಿ ವೀಕ್ಷಕರೇ. ಸರ್, ಒಬ್ಬ ತಗೋತಾನ ಮನೆ ಅಂದ್ರೆ ಇಟ್ ಶುಡ್ ಫೀಲ್ ವರ್ತ್ ಅನ್ಸ್ಬೇಕು. ಆ ಕಡೆ ಡ್ರೆಸ್ಸಿಂಗ್ ಕೊಟ್ರ? ಅಲ್ಲಿ ಇಲ್ಲಿ ಡ್ರೆಸ್ಸಿಂಗ್ ಇದೆ ನೋಡಿ. ಪರವಾಗಿಲ್ಲ ಸರ್, ಎಲ್ಲದೂ ಮಾಡ್ಬಿಟ್ಟಿದ್ದೀರಾ ಇದರಲ್ಲೇ. ಇಲ್ಲ ಅನ್ನೋದು ಇಲ್ಲ ಮುಂಚಿಂದ ಹೇಳ್ದೇನೆ, ನಮ್ ಟೇಸ್ಟಿಗೆ ಬರ್ಬೇಕು ಮನೆ. ಓಕೆ. ಹೌದಾ ಇಲ್ವಾ? ಕರೆಕ್ಟ್. ಬನ್ನಿ ಸರ್. ಸೊ ಇದು 1 BHK. ಇದು 1 BHK ಮನೆ. ಮೇಲೆ ಹೋಗೋಣ ಹಂಗಾದ್ರೆ? ಬನ್ನಿ ಮೇಲೆ ಹೋಗೋಣ. ಸರ್, ಸ್ಟೇರ್ ಕೇಸ್ ಸೈಜ್ ಏನಿದೆ ಸರ್ ಇದು? ಸರ್, ಇದು ಬಂದ್ಬಿಟ್ಟು 2.5 ಫೀಟ್. 2.5 ಫೀಟ್ ಬಿಡ್ತು. ಆಮೇಲೆ ಗ್ರನೈಟ್ ಕೊಟ್ಟಿದ್ದೇವೆ ಸ್ಟೇರ್ ಕೇಸಿಗೆ. ರೈಸರ್ಗೆ ಟೈಲ್ಸ್ ಹಾಕಿದ್ದೇವೆ, ಲುಕ್ ಕೊಡ್ಲಿ ಅಂತ ನೋಡಿ. ನಿಮ್ಗೆ ಒಂದು ಟೈಪ್ ಎಸ್ಥೆಟಿಕ್ ಲುಕ್ ಕಾಣುತ್ತೆ, ಚೆನ್ನಾಗಿ ಬರ್ತಾ ಇದೆ ಸರ್. ಇದು ಸ್ಕ್ವೇರ್ MS ನ ಇದು ಕೊಟ್ರಲ್ವಾ? ಸ್ಕ್ವೇರ್ ಪೈಪ್ಸ್ ಕೊಟ್ಟಿದೆ. ಓಕೆ. ಸೊ ವೀಕ್ಷಕರೇ, ಇದು ಮೇಲ್ಗಡೆ ಒಂಥರ ಓನರ್ ಮನೆ ಅಂತ ಅನ್ಬೋದು, ಅಥವಾ ಇದನ್ನು ಕೂಡ ಬಾಡಿಗೆ ಕೊಡಬಹುದು ಬೇಕಾದ್ರೆ. ಇನ್ನೊಂದು ಸ್ವಲ್ಪ ಜಾಗ ಸಿಗುತ್ತೆ ನಮಗೆ. ಹೌದು. ಸಿಟ್ ಔಟಿಗೆ ಒಂದು 5x5 ಏರಿಯಾ ಸಿಗುತ್ತೆ ನಿಮಗೆ. ಏರಿಯಾನು ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರೇ. ಒಳ್ಳೆ ಏರಿಯಾ, ಒಳ್ಳೆ ಲೊಕ್ಯಾಲಿಟಿ, ಮನೆಗಳಿದೆ, ಏನು ತಲೆ ಕೆಡಿಸ್ಕೊಳ್ಳಾಗತ್ತೆ ಇಲ್ಲ. ಸರ್, ಹಿಲ್ ಡೋರ್ ತೋರಿಸಿ ಸರ್ ನಮಗೆ. ಸರ್, ಇದು ಬಂದ್ಬಿಟ್ಟು ಟೀಕ್ವುಡ್, ರೆಡಿಮೇಡ್ ಟೀಕ್ವುಡ್ ಡೋರ್ ಕೊಟ್ಟಿದ್ದೇವೆ. ಪ್ಲಸ್ ಇದು ಮಹಾಗಣಿ ಫ್ರೇಮ್ ಕೊಟ್ಟಿದ್ದೇವೆ. ರೆಡಿಮೇಡ್ ಟೀಕ್ವುಡ್ ಡೋರ್ಗೆ ಮಹಾಗಣಿ ಫ್ರೇಮ್. ಹೌದು. ಸೊ
ಚೆನ್ನಾಗಿದೆ ಡೋರ್ ಸರ್, ಇದು ಪರವಾಗಿಲ್ಲ, ಓನರ್ ಮನೆಗೆ ತಕ್ಕಾಗಿದೆ. ಹೌದು. ಓಕೆ ಸರ್, ವಿತ್ 2 ಲಾಕಿಂಗ್ ಕೊಟ್ಬಿಟ್ಟಿದೆ, ಲಾಂಗ್ ಕೀ ಲಾಕ್ಸ್. 2 ಲಾಕ್ ಕೊಟ್ಟರೆ ಇಲ್ಲಿ. ಇದ್ರದ್ದು ಬಂದ್ಬಿಟ್ಟು ನಿಮಗೆ ಹಾಲ್ ಸ್ವಲ್ಪ ದೊಡ್ಡದಾಗಿದೆ. ಎಷ್ಟು ಬರುತ್ತೆ ಸೈಜ್? ಇದು ರೌಂಡ್ ಅಬೌಟ್ ನಿಮಗೆ ಒಂದು 14 feet by 9 feet ಇದೆ. ಸೊ 14 by 9 ಅಂತೀರಾ? ಕೆಳಗಡೆ 2x4 ಹಾಕಿ ಅದೇ ಅಲ್ವಾ ಸರ್ ಇದು? ಸೇಮ್ ಸರ್. ಕೆಳಗಡೆ ಬಾಡಿಗೆ ಮನೆಗೆ ಬೇರೆ ಟೈಲ್ಸ್, ಮೇಲೆ ಏನಿಲ್ಲ, ಎಲ್ಲ ಒಂದೇ ಟೈಪ್. ಇದು ಟಿವಿ, ಇದು ಟಿವಿ ಯೂನಿಟ್ ನಿಮಗೆ ಆಲ್ಮೋಸ್ಟ್ 5 by 7 ಬಿಡಿ. ಸೊ ಎಲ್ಲ ಮ್ಯಾಚಿಂಗ್ ಮಾಡ್ಬಿಟ್ಟಿದ್ದಾರೆ, ಮ್ಯಾಚಿಂಗ್ ಮಾಡಿಬಿಟ್ಟಿದೆ. ಇದು ನೋಡಿ ಪೂಜಾ ರೂಮ್ 1 feet by ಆಲ್ಮೋಸ್ಟ್ 3 feet ಬರುತ್ತಲ್ವಾ ಸರ್ ಇದು? ಎಸ್ ಸರ್. CNC ಕಟಿಂಗ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರು, ನೀವು ಆರಾಮಾಗಿ ದೇವ್ರು ಇಟ್ಕೋಬಹುದು, ಎಷ್ಟು ಬೇಕಾದ್ರೆ ದೇವ್ರು ಆಲ್ರೆಡಿ ಇದ್ದಾರೆ. ನೀವು ಇದು ಮಾಡ್ಬೋದು. ನೀಟಾಗಿದೆ ಬಿಡಿ ಸರ್, ಇದು ತುಂಬ ಚೆನ್ನಾಗಿದೆ. ಓಕೆ ಸರ್, ಈ ಕಡೆ ಬಂದರೆ 2 ರೂಮ್ ಇಲ್ಲಿ. ಇಲ್ಲಿ 2 ಬೆಡ್ರೂಮು. ಇದು ಒಂದು ಚಿಕ್ಕದು. ಸೈಜ್ ಬಂದ್ಬಿಟ್ಟು ಇದು 8 by 9 ಇದೆ. ಇದು 8 by 9 ಇದೆ. ವಾರ್ಡ್ರೋಬ್ ವಿತ್ ಬೇ ವಿಂಡೋ. ಇಲ್ಲಿ ಆರಾಮಾಗಿ ಕುತ್ಕೊಳ್ಬಹುದು, ಬರೆಯೋದಿದ್ರೆ ಬರೀಬಹುದು, ಹಂಗೂ ಮಾಡ್ಕೋಬಹುದು, 2 ಮಾಡ್ಬೋದು ನೋಡಿ. ಸೊ ಚಿಲ್ಡ್ರನ್ಸ್ ರೂಮ್ ಟೈಪ್ ಇದು. ಆ ಕಡೆ ವಾರ್ಡ್ರೋಬ್, ಶೆಲ್ಫ್ಸ್ ಲಾಂಗ್ ಇದು ಕೊಟ್ಟಿದ್ದೀರಾ. ಈ ಕಡೆ ಸರ್? ಈ ಕಡೆ ನೋಡಿ ಸರ್, ಫುಲ್ ಶೆಲ್ಫ್ಸ್ ಹಾಕೊಂಡಿದೆ ವಿತ್ ಲಾಫ್ಟ್. ಚೆನ್ನಾಗಿ ಬಂದಿದೆ ಸರ್, ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಆಗಿಲ್ಲ ಬಿಡಿ ಸರ್. ನೀವೇ ನೋಡ್ತಾ ಇದ್ದೀರಾ, ನಿಜ. ಇದು ಏನೇನ್ ಮಾಡೋದಿದೆ ಮಾಡೋಣ. ಅದು ಡೋರ್ ಯಾವ್ದು ಸರ್? ಇದು ಯಾವ ಡೋರ್? ಇದು ಬಂದ್ಬಿಟ್ಟು ಮೆಂಬ್ರೇನ್ ಡೋರ್ಸ್, ರೆಡಿಮೇಡ್ ಡೋರ್, ಮೆಂಬ್ರೇನ್ ಡೋರ್. ಒಳ್ಳೆ ಕ್ವಾಲಿಟಿ ಡೋರೇ ಇದೆ ಅದು. ಓಕೆ, ಈ ಕಡೆ ಬಂದ್ಬಿಡೋಣ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಸೈಜ್ ಇದು ಬಂದ್ಬಿಟ್ಟು ಸ್ವಲ್ಪ 9 by 9, 1 ಅಡಿ ಜಾಸ್ತಿ ಇದೆ. ಇದು 9 by 9 ಓಪನ್ ಸಿಗುತ್ತೆ ನಮಗೆ. ಹೌದು. ಓಕೆ ನೋಡಿ ವೀಕ್ಷಕರೇ, ಅಂಡ್ ಇಲ್ಲಿ ಕೆಳಗಡೆ ನೋಡಿದ್ರಲ್ಲ, ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ವಾರ್ಡ್ರೋಬ್, ಸ್ಲೈಡಿಂಗ್ ಡೋರ್ಸ್ ನೋಡಿ ವಿತ್ ಸಾಫ್ಟ್ ಕ್ಲೋಸರ್. ಅಂಡ್ ಈ ಕಡೆ ಒಂದು ಡ್ರೆಸ್ಸಿಂಗ್ ಒಳಗಡೆನೂ ಕೂಡ ನಿಮ್ಗೆ ಇದು ಸಿಗುತ್ತೆ. ಹೌದು ನೋಡಿ, ಕಂಪ್ಲೀಟ್ ಸ್ಟೋರೇಜ್ ತುಂಬಿಕೊಂಡಿದೆ. ಓಕೆ, ಸ್ಟೋರೇಜ್ಗೆ ಟೆನ್ಷನ್ ಇಲ್ಲ. ಓಕೆ, ಎಲ್ಲ ತುಂಬಾ ಜನ ಹಾಫ್ ಸೈಟ್ ಸ್ಟೋರೇಜ್ ಇಲ್ಲ ಅಂತಾರೆ ಸರ್. ಹಾಫ್ ಸೈಟ್ ಇಸ್ ದಿ ಬೆಸ್ಟ್ ಸೈಟ್ ಅನ್ಸ್ತದೆ. ಓಕೆ, ಚಿಕ್ಕದಾಗೆ ಚೊಕ್ಕದಾಗಿರ್ತದೆ. ಚೊಕ್ಕ ಮಾಡೋ ತಲೆ. ಇದೊಂದು ಟಾಯ್ಲೆಟ್ ಕೊಟ್ಟಿದೆ. ಓಕೆ, ಸೊ ನೋಡಿ ವೀಕ್ಷಕರೇ, ಸೈಜ್ ಏನಿದೆ ಸರ್ ವಾಶ್ರೂಮ್ದು? ಸರ್ ವಾಶ್ರೂಮ್ ಬಂದ್ಬಿಟ್ಟು ನಮಗೆ 5 by 6 ಇದೆ. 5 by 6 ಅಲ್ವಾ? ಇಲ್ಲೂ ಕೂಡ ಸ್ಟೋರೇಜ್. ಓಕೆ ಸರ್, ಈ ಕಡೆ ಕಿಚನ್ ಬನ್ನಿ. ಇದು ಬಂದ್ಬಿಟ್ಟು 8 by 7 ಇದೆ ಕಿಚನ್ ಕಂಪ್ಲೀಟ್. ಇದು ಪ್ಲಸ್ ಇದಕ್ಕೊಂದು ಯುಟಿಲಿಟಿ ಕೊಟ್ಟಿದ್ದೇವೆ ಆಚೆ. ಇದಕ್ಕೊಂದು ಯುಟಿಲಿಟಿನೂ ಇದೆಯಾ? ಹಾಂ ಸರ್, ಬೇಕಲ್ಲ. 8 by 7 ನೋಡಿ ವೀಕ್ಷಕರೇ, ಮೇಲ್ಗಡೆ ಇರ್ಬೋದು. ಆಮೇಲೆ ಇದು ಕಲರ್ ಒಳ್ಳೆ ಮೈಲ್ಡ್ ಆಗಿ ಕರೆಕ್ಟ್ ಆಗಿ ಒಳ್ಳೆ ಚೆನ್ನಾಗಿದೆ ಸರ್. ಇದು ನೋಡಿ, ಇಲ್ಲೊಂದು ಯುಟಿಲಿಟಿನೂ ಇದೆ. ನೈಸ್ ಸರ್. ಓಕೆ, ನೀಟಾಗಿ ಈ ಬೆಲೆಗೆ ಒಳ್ಳೆ ಸರ್ ಇದು ಬಜೆಟ್ಗೆ. ನಿಜವಾಗ್ಲಿ ಯಾರು ಸರ್ ನೋಡಿ ಸರ್, ನೋಡಿ ವೀಕ್ಷಕರೇ, ಎಲ್ಲ ನೀಟಾಗಿ ಮಾಡಿದ್ದಾರೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವೆರಿ ನೈಸ್. ಈ ಕಾಲದಾಗೆ ಬಜೆಟೆಡ್ ಹೌಸ್ ತಗೊಂಡವ್ರು ಭಾರಿ ಇದು ಲಕ್ಕಿ ಅಂತೀರಾ? ಲಕ್ಕಿ ಹೇಳ್ಬೇಕು ನಾವು. ಲೋನ್ಗಿನ್ ತಲೆ ಬಿಸಿ ಇಲ್ಲ ಅಂತೀರಾ ಅಲ್ವಾ ಸರ್? ಎಲ್ಲಿ ತಗೋತೀರಾ? ನಿಮ್ಗೆ ಈಗ 40 ಲಕ್ಷಕ್ಕೆ ಅಪಾರ್ಟ್ಮೆಂಟ್ ಸಿಗುತ್ತಾ? ಇಲ್ಲ, ಮನೆನೇ ಕೊಡ್ತಾ ಇದೆ, ಇಂಡಿವಿಜುವಲ್ ಬಾಡಿಗೆ ಮನೆ. ಸೂಪರ್ ಸರ್. ಸರ್ ಮೇಲೆ ಹೋಗೋಣ ಬನ್ನಿ ಸರ್, ಮೇಲೆ ನೋಡ್ಕೊಂಡ್ ಬಂದ್ಬಿಡ. ಮೇಲೆ ಒಂದು. ಓಕೆ, ಸೊ ಇದೇ ಸ್ಟೆಪ್ಸ್ ಕಂಟಿನ್ಯೂ ಆಗುತ್ತೆ? ಹೌದು, ಕಂಟಿನ್ಯೂ ಆಗುತ್ತೆ. ಓಕೆ, ಇಲ್ಲಿ ಬರ್ತಾ ಇಲ್ಲಿ ಟೈಲ್ಸ್ ಬಂತ ಇಲ್ಲಿ? ಯಾಕಂದ್ರೆ ಇಲ್ಲಿ ಮಳೆ ನೀರು ಬಂದಾಗೆ ಜಾರ್ತದಲ್ಲ, ಸೊ ಇದು ಆಂಟಿ ಸ್ಕಿಡ್ ಕೆಳಗಡೆ ಏನಿದೆ ಅದೇ ಕೊಟ್ಟಿದ್ದೇವೆ. ಇದು ಆಂಟಿ ಸ್ಕಿಡ್ ಆಯ್ತು. ಪಾರ್ಕಿಂಗ್ ಟೈಲ್ಸ್ ಕೊಟ್ಬಿಟ್ಟಿದೆ. ಸ್ಲಿಪ್ಪರಿ ಆದ್ರೆ ಕಷ್ಟ ಅಲ್ಲ. ಟೆರಸ್ ಅಲ್ಲಿ ಒಂದು ಬೆಡ್ರೂಮ್ ಟೈಪ್ ಮಾಡ್ಕೊಟ್ಟಿದ್ದೇವೆ, ದೊಡ್ಡದಾಗಿರ್ಲಿ ಯಾರು ಗೆಸ್ಟ್ ಬಂದಾಗ ಅಂತ. ಅಲ್ಲ, ಬ್ಯಾಚುಲರ್ಗೆ ಬಾಡಿಗೆ ಕೊಡ್ಬೋದಲ್ಲ ಸರ್ ಇದು? ಸರ್ ಇದನ್ನು ಕೇಳ್ತಾ ಇದಾರೆ ಬಾಡಿಗೆಗೆ. 5,000 ಕೊಡ್ತಾರೆ ಸರ್. ಇದು 10 by 12 ಇದೆ. 10 by 12? 10 by 12 ಇದೆ ಇದು. ನೋಡಿ ವೀಕ್ಷಕರೇ, ಸೊ ಇದೆಲ್ಲದು ಕೂಡ ವಾರ್ಡ್ರೋಬ್. ಇಲ್ಲೇ ಡ್ರೆಸ್ಸಿಂಗ್, ಇದು ಡ್ರೆಸ್ಸಿಂಗ್ ಅಲ್ಲ, ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಇದು ಫುಲ್ಲು ಅಲ್ವಾ? ಹೌದು. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೀವು ಆರಾಮಾಗಿ ಒಂದು ಟಿವಿ ಹಾಕೊಳ್ಬೋದು, ಏನಾರು ಮಾಡ್ಬೋದು, ಬೇಕಾದ್ರೆ ಮಾಡ್ಕೋಬಹುದು. ಹೌದು. ಓಕೆ, ಇದು WPC ಅಲ್ವಾ ಇದು? ಸರ್ ಇಲ್ಲಿ ಮಳೆ ಹೊಡೆದ್ರೆ, ನೀರು ಹೊಡೆದ್ರೆ, ಮಳೆ ನೀರು ಹೊಡೆದ್ರೆ ಇದಾಗತ್ತಂತ ಕಂಪ್ಲೀಟ್ WPC ಆಗ್ಬಿಟ್ಟಿದ್ದೀರಾ. ಹೆವಿ ಡೋರ್ ಕೊಟ್ಟಿದೆ. ಅದು ಕಲರ್ ಮ್ಯಾಚ್ ಮಾಡಿದೆ.
ಇದು ಪರವಾಗಿಲ್ಲ ಸರ್, ಬ್ಯಾಚುಲರ್ಗೆ ಆರಾಮಾಗಿ ಉಳ್ಕೋಬಹುದು. ಓಕೆ, ವಾಶ್ರೂಮ್ ಸರ್ ಇದಕ್ಕೆ? ಇದು ಒಂದು ಚಿಕ್ಕದು ವಾಶ್ರೂಮ್ ಮಾಡಿದ್ದೇವೆ. ವಾಶ್ರೂಮ್ ಇದೆ ಇದಕ್ಕೂ? ಇದೆ ಈ ಕಡೆ. ಹೌದು, ಅದಕ್ಕೆ ನಾವು ಇದು ಹಾಕಬೇಕು, ಒಂದು ಶೀಟ್ ಹಾಕಬೇಕು. ರೂಫ್ ಬರ್ಬೇಕಾಯ್ತು, ರೂಫ್ ಬರಬೇಕು, ಅದು ಮಾಡಿಸ್ತೇವೆ. ಮಳೆಗಾಲ ಅಂತ ಯಾರು ಬಂದಿಲ್ಲ. ಓಪನ್ ವಾಶ್ರೂಮ್. ಹೌದು, ಸದ್ಯಕ್ಕೆ ಓಪನ್ ವಾಶ್ರೂಮ್. ಆದ್ರೆ ಇದಕ್ಕೆ ರೂಫ್ ಬರುತ್ತೆ, ಆಲ್ರೆಡಿ ಇದೆ. ನೀವು ಇಲ್ಲಿ ಮೆಟೀರಿಯಲ್ ತಂದಿಟ್ಟಿದ್ದೀವಿ, ಹಾಕ್ಕೊಡ್ತೇವೆ ಅದು. ಓಕೆ ಓಕೆ ಓಕೆ. ಸೈಜ್ ಎಷ್ಟು ಸರ್ ಇದು? ಆಕ್ಚುಲಿ ಇದು ಬಂದ್ಬಿಟ್ಟು 4x6 ಇದೆ ಸೈಜ್. 4x6 ನೋಡಿ. ಅಂಡ್ ಇಲ್ಲೊಂದು ಇದು ಕೂಡ ಇದೆ, ವಾಶ್ ಬೇಸಿನ್ ಕೂಡ ಇದೆ. PVC ಡೋರ್ ಎಲ್ಲ ಕೊಟ್ಟಿದ್ದೀವಿ. ಹೌದು ಸರ್, PVC ಡೋರ್ ಕೊಟ್ಟಿದ್ದೇವೆ. ಓಕೆ ಸರ್, ಇವಾಗ ಟೆಕ್ನಿಕಲಿ ಕೇಳಬೇಕು ಅಂದ್ರೆ ಸ್ವಲ್ಪ ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಮಟೀರಿಯಲ್ ಎಲ್ಲ ಯೂಸ್ ಮಾಡಿದ್ರೆ ಸರ್? ಇದಕ್ಕೆ ನಾವು ಸಿಮೆಂಟ್ ಬಂದ್ಬಿಟ್ಟು ವಿ ಹ್ಯಾವ್ ಗಾನ್ ವಿತ್ ಪ್ರಿಯಾ. ಓಕೆ, ಪ್ರಿಯಾ ಸಿಮೆಂಟ್. ಸೊ ಸ್ಟೀಲ್ ಬಂದ್ಬಿಟ್ಟು ಕಾಲಮಿಗೆ 416 ಇದೆ, 412 ಇದೆ. ಟೋಟಲ್ 6 ಕಾಲಮ್ಸ್ ಇದೆ. 6 ಕಾಲಮ್ಸ್ ಇದೆ. 6 ಕಾಲಮ್ಸ್ ಇದೆ. ಆಮೇಲೆ ಪ್ಲಿಂತ್ ಬೀಮಿಗೆಲ್ಲ 12 ಕೊಟ್ಟಿದ್ದೇವೆ. ಓಕೆ, ಮೋಲ್ಡ್ ಬೀಮಿಗೆಲ್ಲ 16 ಬಂದಿದೆ, ಬಾಟಮ್ ಟು 16. ಮುಂಚೆ ಹಿಡ್ದಂಗೆ ಕಾನ್ಸೆಪ್ಟ್ ನಾವ್ ಏನ್ ಮಾಡ್ತೇವಲ್ಲ, ಡಿಸೈನ್ ನಮ್ದೇ ಇದಕ್ಕೆ ಏನ್ ರೆಗ್ಯುಲರ್ ಸೈಜಿಗೆ ಏನ್ ಮಾಡಬೇಕು ಅದೇ ಕೊಟ್ಟಿದ್ದೇವೆ. 1.5 ಥಿಕ್ನೆಸ್ ಕಾಲಮ್ ಕೊಟ್ಟಿದ್ದೇವೆ. 6 inches ಕಾಲಮ್, 1.5 by 6 inches ಕಾಲಮ್. ಓಕೆ ಓಕೆ ಓಕೆ. ಮನೆಗಳು ಬೇಕು ಅಂದ್ರೆ ಇದು ಬಿಟ್ಟು ಇನ್ನು ಎಲ್ಲೆಲ್ಲ ಅವೈಲೇಬಲ್ ಇದೆ ಸರ್ ನಿಮ್ಮ ಹತ್ರ? ಸರ್ ಇದು ಒಂದು ಮಾಡಿದ್ದೇವೆ, ಇನ್ನು ಅರ್ಶನ್ ಕುಂಟೆಲ್ ನಡೀತಾ ಇದೆ. ಅರ್ಶನ್ ಕುಂಟೆ. ಸೊ ಇದು ನೆಕ್ಸ್ಟ್ ಅಲ್ಲಿ ಸೇಮ್ ಡಿಸೈನ್, ಸೇಮ್ ಕಾನ್ಸೆಪ್ಟ್. ಅರ್ಶನ್ ಕುಂಟೆಲ್ ಬಜೆಟ್ ಅಲ್ಲಿ ಇರಬೇಕು. ಬಜೆಟ್ ಅಲ್ಲಿ. ಓಕೆ, ಸೊ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಫೈನಲ್ ಕ್ವಶನ್ ಏನಂತಂದ್ರೆ, ಲೈಕ್ ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು? ಬಂದು ಮೀಟ್ ಆಗಬೇಕು ಅಂದ್ರೆ ಎಲ್ಲಿ ಬರ್ಬೋದು ಅಂತ? ಸರ್ ನಮ್ದು ಮುಂಚೆ ಹಿಡ್ದಂಗೆ ಆಫೀಸು ನಮ್ದು ಲಕ್ಷ್ಮೀಪುರ ಕ್ರಾಸ್ ಇಂದ ಬೇಲ್ಕೆರೆ ಹತ್ರ ಇದೆ. ಸೊ ಅದು ಏನೇನು ಡೀಟೇಲ್ಸ್ ಇದೆ ನಿಮ್ಗೆ ಇದರಲ್ಲೇ ಸಿಗುತ್ತೆ, ವಿವರಣೆ ಎಲ್ಲ ನೀವು ಕೊಡ್ತೀರಿ ಡೀಟೇಲ್ಸ್. ಪ್ಲಸ್ ನಮ್ಮ ಫೋನ್ ನಂಬರ್ ಇದೆ. ನನಗೆ ಮಾರ್ನಿಂಗ್ 9 to ಈವ್ನಿಂಗ್ 6 ವರೆಗೆ ನೀವು ಕಾಲ್ ಮಾಡಿದ್ರೆ ಐ ಆಮ್ ಆಲ್ವೇಸ್ ಅವೈಲೇಬಲ್. ಆಫೀಸ್ ಟೈಮಿಂಗ್ ಅಲ್ಲಿ ಯು ಕ್ಯಾನ್ ಗಿವ್ ಅವೈಲೇಬಲ್ ಇರ್ತೀರಾ? ಹೌದು. ಅದೇ ಅನ್ನಲ್ಲ, ಇವಾಗ ನಾವು ಮಾಡ್ತಾ ಇರೋದು ಫ್ರೆಂಡ್ಲಿ ಕಾಸ್ಟ್ ಬಜೆಟೆಡ್ ಹೌಸಸ್. ಓಕೆ ಓಕೆ. ಸೊ ಎನಿವನ್ ಇಂಟ್ರೆಸ್ಟೆಡ್ ಜಲ್ದಿ ಇದು ಮಾಡಿ, ಯಾಕಂದ್ರೆ ಇನ್ ಮುಂದೆ ರೇಟ್ ಜಾಸ್ತಿ ಆಗ್ಬೋದು. ಲ್ಯಾಂಡ್ ರೇಟ್ ಮೇಲಿಂದ ನಮ್ಗೆ ಇದಾಗೋದು. ಕರೆಕ್ಟ್ ಸರ್. 15 ಲಕ್ಷಕ್ಕೆ ಇವತ್ತು ಸೈಟ್ ಸಿಗೋದಿಲ್ಲ. ಇವಾಗ ಸಿಕ್ಕಿದ ಸೈಟ್ ಅನ್ನು ಮಾಡ್ಕೊಡ್ತಾ ಇದ್ದೇವೆ. ಪ್ಲಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಟ್ಸ್ ನಾಟ್ ಹೆವಿ. ಕನ್ಸ್ಟ್ರಕ್ಷನ್ ಕಾಸ್ಟಿಗೂ ನಾವು ಏನು ಹೇಳೋದಿಲ್ಲ. ಸೊ ಎನಿವನ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಅಪ್ರೋಚ್. ಬೇಗ ಅಪ್ರೋಚ್ ಮಾಡಬಹುದು. ಮಾಡಬಹುದು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.